ಶಾಹಪುರದಲ್ಲಿ ಆಶ್ರಯ ಲೇಔಟ್ ಹಾಗೂ ಅಂಗವಿಕಲರ ಶೆಡ್ ಉದ್ಘಾಟನೆ. ಸಚಿವ ಶರಣಬಸಪ್ಪಗೌಡ ದರ್ಶನಪುರರಿಂದ ಕಾರ್ಯಕ್ರಮ ನೆರವೇರಿಕೆ. ಶಾಹಪುರ ನಗರದ ಸರ್ವೆ ನಂಬರ್ 299ರಲ್ಲಿ ನಿರ್ಮಾಣಗೊಂಡಿರುವ ಆಶ್ರಯ ಲೇಔಟ್ ಹಾಗೂ ಅಂಗವಿಕಲರಿಗಾಗಿ ವಿಶೇಷವಾಗಿ ನಿರ್ಮಿಸಲಾದ ಶೆಡ್ಗಳ ಉದ್ಘಾಟನಾ ಕಾರ್ಯಕ್ರಮವು ಇಂದು ಭವ್ಯ ಹಾಗೂ ಅರ್ಥಪೂರ್ಣವಾಗಿ ನಡೆಯಿತು. ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ, ಸಾರ್ವಜನಿಕ ಉದ್ಯಮಗಳು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದರ್ಶನಪುರ ಅವರು ಶಿಲಾಫಲಕ ಅನಾವರಣಗೊಳಿಸಿ ಯೋಜನೆಯನ್ನು ಜನತೆಗೆ ಸಮರ್ಪಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಸರ್ಕಾರವು ಬಡವರು, ನಿರಾಶ್ರಿತರು ಹಾಗೂ ಅಂಗವಿಕಲರ ಜೀವನ ಮಟ್ಟವನ್ನು ಮೇಲಕ್ಕೆತ್ತಲು ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಆಶ್ರಯ ಯೋಜನೆಯ ಮೂಲಕ ಅನೇಕ ಕುಟುಂಬಗಳಿಗೆ ಮನೆ ನಿರ್ಮಾಣದ ಅವಕಾಶ ದೊರೆಯುತ್ತಿದೆ ಎಂದರು. ಸಮಾಜದ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದ್ದು, ಇಂತಹ ಮೂಲಭೂತ ಸೌಕರ್ಯಗಳು ಸ್ಥಳೀಯರ ಜೀವನದಲ್ಲಿ ಮಹತ್ವದ ಬದಲಾವಣೆ ತರಲಿವೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಶಿವಮಾಂತಪ್ಪ ಸಾಹು ಅವರು ಮಾತನಾಡಿ, ಆಶ್ರಯ ಲೇಔಟ್ ಮೂಲಕ ಅನೇಕ ಫಲಾನುಭವಿಗಳಿಗೆ ವಸತಿ ಸೌಲಭ್ಯ ದೊರೆಯುತ್ತಿದ್ದು, ಇದು ಶಾಹಪುರ ನಗರದ ಅಭಿವೃದ್ಧಿಗೆ ಮತ್ತೊಂದು ಮೈಲುಗಲ್ಲಾಗಿದೆ ಎಂದರು. ಆಶ್ರಯ ಸಮಿತಿ ಅಧ್ಯಕ್ಷರಾದ ಶ್ರೀ ವಸಂತ್ ಸುರಪುರಕರ ಅವರು ಯೋಜನೆ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಮಾಜಿ ಟೌನ್ ಪ್ಲಾನಿಂಗ್ ಚೇರ್ಮನ್ ಶ್ರೀ ಸಲೀಂ ಸಾಬ್ ಸಂಗ್ರಾಮ್ ಸೇರಿದಂತೆ ಇತರ ಮುಖಂಡರು, ಸ್ಥಳೀಯ ಗಣ್ಯರು ಹಾಗೂ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಯೋಜನೆಯ ಮಹತ್ವವನ್ನು ಶ್ಲಾಘಿಸಿದರು. ಸಾರ್ವಜನಿಕರು ಹಾಗೂ ಫಲಾನುಭವಿಗಳು ಸಚಿವರಿಗೆ ಅಭಿನಂದನೆ ಸಲ್ಲಿಸಿ ಸಂತೋಷ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಆಶ್ರಯ ಲೇಔಟ್ ಮತ್ತು ಅಂಗವಿಕಲರ ಶೆಡ್ಗಳ ಉದ್ಘಾಟನೆಯಿಂದ ಶಾಹಪುರ ನಗರದ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತಷ್ಟು ಉತ್ತೇಜನ ದೊರಕಿದೆ.
384 ಪ್ಲಾಟ್ ಕುಂತಾವ. ಆದಷ್ಟು ಇದು ಒಂದು 2 ತಿಂಗಳದಾಗ ಇವನು ಮಂಜೂರು ಮಾಡ್ತೀವಿ. ಮತ್ತು ಅದಕ್ಕೆ ಮತ್ತೆ ಈಗ ಏನೈತ್ರಿ, ಇದು ಮೊದಲು ಟೆಂಡರ್ ಕರೆದಿದ್ವಿ. BJP ಗೌರ್ಮೆಂಟ್ ಇದ್ದಾಗ ನಮ್ಗೆ ದುಡ್ಡು ಕೊಟ್ಟಿತ್ತು. ಸುಮಾರು 5 ಕೋಟಿ ರೂಪಾಯಿದು UGD ಎಲೆಕ್ಟ್ರಿಫಿಕೇಶನ್ ಮತ್ತು ವಾಟರ್ ಸಪ್ಲೈ ಸಲುವಾಗಿ ದುಡ್ಡು ಕೊಟ್ಟಿತ್ತು. ಅದು ನಾವೆಲ್ಲ ಟೆಂಡರ್ ಕರೆದು ಚಾಲೂ ಮಾಡಿದ್ವಿ. ಬಟ್ ಹಿಂದಗಡೆ ಏನಾಯ್ತು, ನಮಗೆ ಸುಮಾರು 11 ಎಷ್ಟು ರಿಲೀಸ್ ಆಯ್ತು ರೀ ಈ ಗೌರ್ಮೆಂಟ್ ಬಂದಾಗ. ಅವಾಗೇನು ದುಡ್ಡು ರಿಲೀಸ್ ಆಗಲಿ, 87 ಲಕ್ಷ ರಿಲೀಸ್ ಆಯ್ತು. ಇದು ಅಳಿಸಗರ್ 85 ಇತ್ತು. ಆಮೇಲೆ ಬರಂಗಿಲ್ಲ ಅಂತಂದ್ರು. ಅದು ಯಾಕೆ ಬಜೆಟ್ನಾಗೆಲ್ಲ ಬರಂಗಿಲ್ಲ ಅಂತಂದ್ರು. ಈಗ ಅಷ್ಟಕ್ಕೆ ನಿಂತಿದ್ದಕ್ಕೆ ನಾನು ಈಗ 2 ಕೋಟಿ ರೂಪಾಯಿ ಕೊಟ್ಟೀನಿ. ಇಮಿಡಿಯೇಟ್ ಆಗಿ ಡ್ರೈನೇಜು ಮತ್ತು ವಾಟರ್ ಸಪ್ಲೈ ಮಾಡ್ರಿ ಅಂತಂದು. ಆಮೇಲೆ ಎಲೆಕ್ಟ್ರಿಫಿಕೇಶನ್ಗೆ ಇನ್ನೂ 1 ಕೋಟಿ ಇದ್ರಾಗ ಹಾಕ್ಲಕೈತಿ. ಇದು 2 ಕೋಟಿ ಅಪ್ರೂವ್ ಆಗ್ಯದ. ಇದು ಬಹುತೇಕ ಅದು ಹಳಿದ ಪೆಂಡಿಂಗ್ ಇತ್ತು. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಟೆಂಡರ್ ಕರೆದೋಕೆ ಫೈನಾನ್ಸ್ದಾಗ ಅಪ್ರೂವಲ್ ಇರಲಿಲ್ಲ ಅಂತ ಫೈನಾನ್ಸ್ ರಿಜೆಕ್ಟ್ ಮಾಡಿದ್ರು. ಹಂಗಾಗಿ ಅದಕ್ಕೆ ನಾನು KKRDBಲಿಂದ ಕೊಟ್ಟಿವಿ. ಅದು ಮುಗಿಸ್ಲಕೈತಿ. KKRDB ದುಡ್ಡಾಕಿ ಅದು ಮುಗಿಸಿ ಒಂದು 2 ತಿಂಗಳದಾಗ ಅದನ್ನು ಅಲಾಟ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡಿ. ಈಗ ಕುಡಿಯೋ ನೀರಿನ ಸಮಸ್ಯೆ ಮುಂದೆ ಮೀಟಿಂಗ್ ತಗೋತೀವಿ. ಯಾಕಂದ್ರೆ ಈಗ ಬೇಸಿಗೆ ಪ್ರಾರಂಭ ಆಗೋದ್ರಿಂದ ನಾವು ಅಧಿಕಾರಿಗಳ ಜೊತೆ ಮೀಟಿಂಗ್ ತಗೊಂಡು ಹೋದ ಸರ್ತಿ ಬಹುತೇಕ ಎಲ್ಲ ಎಲ್ಲೆಲ್ಲಿ ಪ್ರಾಬ್ಲಮ್ ಇತ್ತು ನಾವು ಅದಕ್ಕೆಲ್ಲ ಪರಿಹಾರ ಕೊಟ್ಟಿವಿ. ನಮ್ಮ ಭಾಗದಾಗ ಭಾಳ ಇತ್ತು. ಗುತ್ತಿ ಬಸವಣ್ಣ ಭಾಗದಾಗ ಅಲ್ಲಿ ಸುಮಾರು 67 ಲಕ್ಷ ರೂಪಾಯಿ ಗ್ಯಾಸಿಂದ ಎಲ್ಲ ಪರಿಹಾರ ಮಾಡಿ ಕೊಟ್ಟಿವಿ. ಆಮೇಲೆ ಈ ಚಂದಾಪುರ ತಾಂಡವ ಸಮಸ್ಯೆ ಇತ್ತು. ಮೇನ್ ಗುತ್ತಿ ಬಸವಣ್ಣ ಇತ್ತು. ಲಾಸ್ಟ್ ಟೈಮೇ ಮೀಟಿಂಗ್ ಮಾಡಿದಾಗ 1-2 ವಿಲೇಜ್ ಬಿಟ್ರೆ ಎಲ್ಲಿ ಕೂಡ ಪ್ರಾಬ್ಲಮ್ ಲಾಸ್ಟ್ ಟೈಮ್ ಉದ್ಭವಿಸಿಲ್ಲ. ಈ ಸತಿ ಏನದ ಫ್ರೀ